ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಷ್ಟ ಗ್ರೇಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಫ್ರೆಂಡ್ ಒಬ್ಬರು ಬಂದಿದ್ರು, ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋಗೋಣ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ. ಇವರೇ ನಮ್ಮ ಫ್ರೆಂಡ್. ನಿಮ್ಮ ಹೆಸರು ಹೇಳಿ? ಸುಮಿತ್ರಾ, ಚಾಂದ್ಕೋಟೆಲಿಂದ ಮಾತಾಡೋದು. ಇವ್ರದ್ದು ಬಿಜಾಪುರ. ಇಲ್ಲಿ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದಾರೆ ನಮ್ಮೂರ ಕಡೆಗೆ. ಸೊ ಈ ಕಡೆ ಯಾವ್ದು ಪ್ಲೇಸಸ್ ಗೊತ್ತಿಲ್ಲಲ್ಲ, ಎಲ್ಲಾದ್ರೂ ಟ್ರಿಪ್ ಹೋಗೋಣ ಒನ್ ಡೇ ಅಂತ, ಪಿಕ್ನಿಕ್ ಹೋಗಿ ಬರೋಣ ಅಂತ ಹೇಳಿದ್ರು. ದೇವಸ್ಥಾನ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಅವ್ರ ಮಗ ಇವರು ಹೇಳು, ಹಾಯ್ ಹೇಳು, ನಿನ್ನ ಹೆಸರು ಹೇಳು. ಆದರ್ಶ ಅಂತ ಇವನ ನನ್ನ ಹುಡುಗ. ಹಾಯ್ ಅನು. ಹಾಯ್ನಪ್ಪು. ಈಗ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಮುಳಬಾಗಿಲಿಗೆ ಮತ್ತು ಕುರುಡ್ಮಲೆ ಹೋಗೋಣ ಅಂತ ಅನ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆಲ್ರೆಡಿ ಟೈಮ್ 12 ಗಂಟೆ ಆಗೋಯ್ತು. ಬೆಳಗ್ಗೆನೇ ಹೋಗೋಣ ಅನ್ಕೊಂಡ್ವಿ, ಬಟ್ ಲೇಟ್ ಆಯ್ತು. ಸರಿ ಹೋಗೋಣ ಅಂತ ಈಗ ಹೊರಟಿದ್ವಿ. ಬಿಸಿಲೇ ಇದೆ, ಡೈಲಿ ಬಿಸಿಲೇ ಇರುತ್ತೆ. ಪಾಪ ಅವ್ರಿಗೆ ಜಾಸ್ತಿ ದಿನ ಇರಂಗಿಲ್ಲ, 1 ವೀಕ್ ಇಲ್ಲ 10 ಡೇಸ್ ಇರ್ತಾರೆ ಅಷ್ಟೇ. ಆಮೇಲೆ ಊರಿಗೆ ಹೊರಟ್ಬಿಡ್ತೀವಿ. ಎಲ್ಲಾದ್ರೂ ಹೋಗಿ ಬರೋಣ ಅಂದ್ರು. ಸರಿ ಅಂತ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಈಗ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಬನ್ನಿ. ಇಲ್ಲ ಅದಿ ಈ ಕಡೆ ಬಾ. ನಾವು ಮನೆ ಬಿಡೋ ಹೊತ್ತಿಗೆ 12 ಗಂಟೆ ಆಯಿತು. ಬಸ್ ಬೇರೆ ಸಿಗಲಿಲ್ಲ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1:15 ಹಂಗಾಗಿತ್ತು ಟೈಮು. ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಬಾಗಿಲು ಹಾಕಿದ್ರು. 1 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಇಲ್ಲೇ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ. ನನಗೂ ಅಷ್ಟು ಐಡಿಯಾ ಇರಲಿಲ್ಲ, ಬಾಗಿಲು ಹಾಕ್ತಾರೆ ಗೊತ್ತಿರಲಿಲ್ಲ. ಸೊ ಬರೋ ಅಷ್ಟೊತ್ತಿಗೆ ಬಾಗಿಲು ಹಾಕಿದ್ರು. 3 ಗಂಟೆವರೆಗೂ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಹತ್ರ. ಬಟ್ 3 ಗಂಟೆವರೆಗೂ ಇಲ್ಲಿ ಸ್ಪೆಂಡ್ ಮಾಡಬೇಕಾಯ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ವಿ. ಎಲ್ಲರೂ ನಾವು ಊಟ ಕೂಡ ತಗೊಂಡು ಬಂದಿದ್ವಿ. ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಾಕ್ಸ್ ಎಲ್ಲ ತಂದಿದ್ವಿ. ಚಪಾತಿ, ಬದನೇಕಾಯಿ ಸಾಂಬಾರು, ಎಣ್ಣೆ ಬದನೇಕಾಯಿ ಸಾಂಬಾರು, ಚಿತ್ರಾನ್ನ, ವೈಟ್ ರೈಸು ಮಾಡ್ಕೊಂಡು ತಗೊಂಡು ಬಂದಿದ್ವಿ. ಇನ್ನಲ್ಲಿ ಬಿಸಿಲಲ್ಲಿ ಹೋಟೆಲ್ ಹುಡ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳ್ಬಿಟ್ಟು ಬಾಕ್ಸ್ಗೆ ಮಾಡ್ಕೊಂಡು ಬಂದು ತಂದಿದ್ವಿ. ನಾವು ಬರೋ ಹೊತ್ತಿಗೆ ಲೇಟ್ ಆಗಿತ್ತು, ಊಟದ ಟೈಮ್ ಆಗೋಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 3 ಗಂಟೆವರೆಗೂ ಏನು ಮಾಡೋದು ಇನ್ನೂ ಇಲ್ಲಿ ಅಂತೇಳ್ಬಿಟ್ಟು, ಸರಿ ಅಷ್ಟೊತ್ತಿಗೆ ಊಟ ಆದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟ ಮಾಡೋಣ ಅಂತ ಇಲ್ಲಿ ಒಳಗಡೆ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಜೊತೆಯಲ್ಲಿ ಇನ್ನೂ ಸಿಂಧು ಬಂದಿರಲಿಲ್ಲ. ಸಿಂಧು ಡ್ಯೂಟಿಗೆ ಹೋಗಿದ್ಲು. ಆದರೆ ಮಧ್ಯಾಹ್ನ ಮೇಲೆ ನಾನು ರಜೆ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ, ನೀವು ಆಮೇಲೆ ಜಾಯ್ನ್ ಆಗಿ ನಾವು ಹೋಗಿರ್ತೀವಿ ಅಂತೇಳ್ಬಿಟ್ಟು ನಾವು ಬಂದುಬಿಟ್ವಿ. ಟೈಮ್ ಆಗುತ್ತೆ. ಅವ್ರು ಅಕಸ್ಮಾತ್ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಕುರುಡುಮಲೆಗೆ ಮಾತ್ರ ಆದರೆ ನಾನು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾವು ಇಷ್ಟು ಜನನೂ ಬಂದು ದೇವಸ್ಥಾನ ಹತ್ರ ಬರೋಷ್ಟೊತ್ತಿಗೆ ಇಲ್ಲಿ ನಮಗೂ ಕೂಡ ದರ್ಶನ ಮಾಡ್ಕೊಳಕ್ಕಾಗಲಿಲ್ಲ, ಬಾಗಿಲು ಹಾಕಿದ್ರೆ. 3 ಗಂಟೆವರೆಗೂ ಯಾಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ಊಟಕ್ಕೆ ಹೋದ್ವಿ. ಇಷ್ಟು ಜನ ಕೂತ್ಕೊಂಡು ನಾವು ಊಟ ಮುಗಿಸ್ಕೊಂಡ್ವಿ. ನಾವು ಊಟ ಮಾಡೋ ಅಷ್ಟೊತ್ತಿಗೆ ನಾವು ಬರ್ತಲೇ ಒಂದು 10-15 ನಿಮಿಷಕ್ಕೆ ಇನ್ನೊಂದು ಬಸ್ ಬಂದಿದೆ. ಅವ್ರಿಗೆ ಬೇಗ ಸಿಕ್ತು ಬಸ್ಸು. ಹಾಗಾಗಿ ಅವರು ಕೂಡ ಬೇಗನೆ ಹಿಂದಿನ ಬಸ್ಸಿಗೆ ಬಂದರು. ಬಂದಮೇಲೆ ಇಲ್ಲಿಗೆ ಸರಿ, ಇಲ್ಲಿ 3 ಗಂಟೆವರೆಗೂ ಯಾಕೆ ವೇಸ್ಟ್ ಮಾಡೋದು ಟೈಮು, ನಾವು ಅಷ್ಟೊತ್ತಿಗೆ ಕುರುಡುಮಲೆಗೆ ಹೋಗಿ ಬರೋಣ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಕೂಡ ಸೇಮ್ 1 ಗಂಟೆಯಿಂದ 3 ಗಂಟೆವರೆಗೂ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ. ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗಿರುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ನಂತರ ಇಲ್ಲಿ ದರ್ಶನ ಮಾಡಿಕೊಂಡು ಹಿಂಗೆ ಹೋಗೋಣ. ಆವಾಗ ಟೈಮು ಸೇವ್ ಆಗುತ್ತೆ. ಇಲ್ಲಾಂದರೆ ಸಂಜೆ ನಮಗೆ ಕತ್ಲಾಗ್ಬಿಡುತ್ತೆ ಮನೆಗೆ ಹೋಗೋತ್ತಿಗೆ ಅಂತ ಅಂದರು. ಸರಿ ಅಂತೇಳ್ಬಿಟ್ಟು ನಾವು ಊಟ ಮುಗಿಸ್ಕೊಂಡು ಮತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಂದರೆ ದೇವಸ್ಥಾನ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಮುಳಬಾಗ್ಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ. ಊಟ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋದ್ವಿ. ಅಷ್ಟೊತ್ತಿಗೆ ಸಿಂಧು ಕೂಡ ಬಸ್ ಸ್ಟ್ಯಾಂಡಲ್ಲಿಗೆ ಬಂದಿದ್ದರು. ಅಲ್ಲಿ ಕೂಡ ಮತ್ತೆ ಬಸ್ ಇರಲಿಲ್ಲ ಕುರುಡುಮಲೆಗೆ, ನಾವು ಬಸ್ಸಲ್ಲೇ ಬಂದಿದ್ದಿದ್ದು. ಸೊ ಅಲ್ಲಿ ಕೂಡ ಒಂದು 1/2 ಅವರ್ ವೆಯ್ಟ್ ಮಾಡಬೇಕಾಯ್ತು. ಬಸ್ ಇರೋದೇ 3 ಗಂಟೆಗೆ ಅಂತಂದರು. ಸರಿ, ಯಾವುದೋ ಒಂದು ಕಡೆ ಹೋಗಿ ಬರೋಣ, ಮತ್ತೆ ಬಸ್ ಸ್ಟ್ಯಾಂಡ್ಗೂ ಅಲ್ಲಿಗೂ ಇಲ್ಲಿಗೂ ಓಡಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲಿ ಒಂದು 1/2 ಅವರು ಬಸ್ಗೆ ವೆಯ್ಟ್ ಮಾಡಿದ್ವಿ. ಬಸ್ಸೇನೋ ಅಲ್ಲಿ ಒಂದೇ ಬಸ್ಸೇ ಕುರುಡುಮಲೆಯಿಂದ ಮುಳಬಾಗಿಲಿಗೆ, ಮುಳಬಾಗಿಲಿಗೆ ಇಂದ ಕುರುಡುಮಲೆಗೆ ಓಡಾಡ್ತಾನೆ ಇರುತ್ತೆ.
ಬಸ್ ನಮಗೆ ಪ್ರಾಬ್ಲಮ್ ಏನೂ ಇಲ್ಲ ಅಲ್ಲಿ. ಬಸ್ ಅಂತೂ ಟೈಮ್ ಬಸ್ ಇರುತ್ತೆ. ಅಂದರೆ ಈ ಒಂದು ಸಲ ಬಸ್ ಹೋಯ್ತು ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ಗೆ ಮತ್ತೆ ಆ ಬಸ್ಸು ರಿಟರ್ನ್ ಬಂದು ಅಲ್ವಾ. ಕೊಡ್ರಿ ಇಲ್ಲಿ ಪೆಟ್ರೋಲ್ ಇಕ್ಕೊಂಡು ಬಿಸಿಲಾಗ ಇಕ್ತಾ ಇದ್ದೀವಿ. ಅವನ್ನೊಂದು ಇಟ್ಕೊಂಡು ನಾವು ಅವನು ಮುಟ್ಟಾಕ್ ಕೂಡ ಬಿಡಲ್ಲ ನಮ್ಮನ್ನ. ನಿನ್ನೆ ನೀವು ಗಾಡಿಯಾಗ ಬಂದ್ರಲ್ಲ, ಇವಳು ಕೇಳಿದ್ಲಂತೆ ಬ್ಯಾಗ್ನ. ನನಗ್ ಕೊಟ್ಟಿದ್ದ ಆಂಟಿ, ನಾನ್ ಕೊಡಲ್ಲ ಅಂತೇಳಿ ಬ್ಯಾಗ್ ಮುಟ್ಟಾಕ್ ಬಿಟ್ಟಿಲ್ಲಂತೆ. ಯಪ್ಪ ಹ್ಞೂನಪ್ಪ, ಅದಕ್ಕೆ ಇಕ್ಕ ಬಂದಿತ್ತು. ಬಾ ಅದಿ. ಟಾಟಾ ಮಾಡು. ಹಾಯ್ ಅನು ಅನ್ಬೇಕಂಗೆ ಅನ್ನ ತೆರ್ಕೊಂಡ್ರಲ್ಲ. ಹಾಯ್ ಅಂತೇಳಿ, ಹಾಯ್ ಅಂತೇಳಿ. ಹಾಯ್ ಎಂದ ನಾಚಿಕೆ. ಅದಿಗೆ ನಮ್ಮ ಮಕ್ಕಳಿಗಿಂತ ನಾಚಿಕೆ, ಸಿರಿಗಿಂತ ವಿಶ್ವತಾಗಿಂತ. ಇಲ್ಲಿ ನೋಡ್ರಿ, ಬಿಸ್ಲರಿ ಕುಡಿಯೋಣ ಅಂತ ಬಂದೆ. ಅಲ್ಲೆಲ್ಲಿ ಸಿಗಲ್ಲ ಬಿಸ್ಲರಿ. ಯಾರೊಬ್ರು ತೊಳಿ ಬನ್ರಿ. ಎಷ್ಟು ವರ್ಷಗಳಾಯ್ತವ. ಎಷ್ಟು ಮಗ ಗೊತ್ತ ನೋಡ, ತಣ್ಣಗವೇನ ಸಾಕ್ಸ್ತೀರಿಮ್ಮ. ಬ್ಯಾಗಲ್ಲಿ ಸಿಗಲ್ಲ. ತಣ್ಣಗಿರ್ತವೆ ಕೆಳಗಡೆ ಇರ ಮಚ್ಚನ್. ಹೋಗೋ ಹೋಗೋ. ಸ್ವಲ್ಪ ಸ್ವಲ್ಪ ಮೆತ್ಕೊತ, ನೀರು ವೇಸ್ಟ್ ಆಗುತ್ತೆ. ನಿಮ್ ಕಡೆ ಜಾಸ್ತಿ ಐತೆ ಅಲ್ರೇನ್ರಿ ಇದು ಒತ್ತೊಬ್ಬರು? ಕುಡಿತಾರೆ, ಬೋರ್ ನೀರೇನು ಕುಡಿಬಾರ್ದಾ? ಹಾ, ಸುಸ್ತಾಗೋಗ್ತಾಳೆ ಸಿರಿ. ಸಾಕ್ಬಿಡು ಸಾಕ್ಬಿಡು ಸಿರಿ, ಸಾಕ್ಬಿಡು. ಅದು ಬರುತ್ತೆ ಹಂಗೇನೆ, ಬಿಡು. ಓ ನಿಂತೆ ಹೋಯ್ತು. ಬಿಡು ಬಿಡು ಬಿಡು, ಸಾಕ್ಬಿಡು. ಒತ್ತೊಬ್ಬರನ್ನ ನೋಡಿ ತುಂಬ ವರ್ಷಗಳೇ ಆಗಿಬಿಡ್ತು. ಎಲ್ಲ ಕಡೆನೂ ಕೂಡ ಈಗ ಮುಚ್ಚಿಬಿಟ್ಟಿದ್ದಾರಲ್ವ. ಇಲ್ಲಿ ನೀರು ಕೂಡ ಬರ್ತಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಇದನ್ನು ಯೂಸ್ ಮಾಡಿದ್ದು ಅಷ್ಟೇ. ಒಂದು ಕೆಲಸ ಮಾಡಿ, ಅವ್ಳ ಕೈ ಕೊಟ್ಬಿಟ್ಟು ಹೇಳ್ತೀನಿ. ಅಕ್ಕ ಅಲ್ವಾ, ಅಕ್ಕಗೆ ಹಿಂಸೆ ಕೊಡ್ಬಾರ್ದು. ಎತ್ಕೊ. ಯಾವತ್ತು? ಅದು ಕೋಲಾರದಲ್ಲಿ. ಇಲ್ಲೆಂದು ಬಂದಿಲ್ಲ ನನಗೆ. ಇಲ್ಲ, ಅದು ಕಾಣಿಪಾಕಂ. ಇದು ಅದು ಕಾಣಿಪಾಕಂ, ಇದು ಕೋಡುಮಲೆ. ಇಲ್ಲಿಂದಾನೆ ತೆಗಿಯ ನೀರು, ಅಲ್ಲಿ ತೆಗಿಯಕ್ ಬಿಡಲ್ಲ.
ದರ್ಶನ ಮಾಡಿಕೊಂಡು ಆಚೆಗೆ ಬಂದಮೇಲೆ ಸಿಂಧು ಇನ್ನೂ ಊಟ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಕೂತ್ಕೊಂಡು ದೇವಸ್ಥಾನ ಆಚೆ ಸಿಂಧು ಊಟ ಮಾಡಿಕೊಂಡ್ಲು. ಇಲ್ಲಿ ನಾವು ಬಂದಿದ್ದ ಬಸ್ಸೇ ಮತ್ತೆ ರಿಟರ್ನ್ ಹೋಗಿ ಬರುತ್ತೆ. 4:20ಕ್ಕೆ ಬಸ್ ಇದೆ ಅಂತಂದರು. ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ 3:20 ಹಂಗೆ ಆಗಿತ್ತು. 3 ಗಂಟೆಗೆ ಬಸ್ಸಲ್ಲಿ ಸಿಕ್ಕಿದ್ದು ಮುಳಬಾಗಿಲಲ್ಲಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 3:20, ಒಂದು 20 ಮಿನಿಟ್ಸ್ಗೆಲ್ಲ ಬಂದುಬಿಡ್ತೀವಿ ಹತ್ರನೇ. ಮತ್ತೆ ಅದೇ ಬಸ್ಸು 4:20ಗೆ ಮತ್ತೆ ಹೋಗಿ ರಿಟರ್ನ್ ಬಂದುಬಿಡುತ್ತೆ. ಮುಳಬಾಗಿಲಿಗೆ ಹೋಗಿ ರಿಟರ್ನ್ ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ನಮ್ಮ ಅದೇ ಬಸ್ಸಿಗೆ ರಿಟರ್ನ್ ಬಂದಮೇಲೆ ಇಲ್ಲಿ ಮುಳಬಾಗಿಲು ದೇವಸ್ಥಾನ ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಒಳಗಡೆ ಎಲ್ಲ ಫೋನ್ ಅಲೋ ಮಾಡೋದಿಲ್ಲ. ಹಾಗಾಗಿ ಫೋನ್ ಏನು ನಾನು ಯೂಸ್ ಮಾಡಿಲ್ಲ. ಒಳಗಡೆ ದೇವಸ್ಥಾನ ಏನು ತೆಗೆದಿಲ್ಲ. ಆಚೆ ಮಾತ್ರ ದರ್ಶನ ಮಾಡ್ಕೊಂಡು ಬಂದಿಲ್ಲ. ಆಚೆ ಕೂತ್ಕೊಂಡಿದ್ವಿ. ದರ್ಶನ ಎಲ್ಲ ಕೂಡ ಆಯಿತು. 5:00 ಹಂಗಾಗಿತ್ತು. ಇಲ್ಲಿ ಟೈಮ್ 5:20 ಹಂಗಾಗಿತ್ತು. ಸರಿ ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂಚೂರು ಪಾನಿಪುರಿ ಅದೆಲ್ಲ ತಿಂದ್ಕೊಂಡು ಐಸ್ ಕ್ರೀಮ್ ಸ್ವಲ್ಪ ತಿಂದ್ಕೊಂಡು ಸರಿ ಅಂತೇಳ್ಬಿಟ್ಟು ನಾವು ಮನೆಗೆ ರಿಟರ್ನ್ ಬಂದುಬಿಟ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 7:00 ಆಯಿತು. ಓಕೆ ಫ್ರೆಂಡ್, ಇವತ್ತು ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.